ಮಹಾಭಾರತದ ಅತ್ಯಂತ ಪ್ರೇರಣಾದಾಯಕವಾದ ಒಂದು ಸಣ್ಣ ಕಥೆ ಇಲ್ಲಿದೆ. ಇದು ಅರ್ಜುನನ ಏಕಾಗ್ರತೆ ಬಗ್ಗೆ ಹೇಳುವ ಕಥೆ. ಒಂದಾನೊಂದು ಕಾಲದಲ್ಲಿ ಪಾಂಡವರು ಮತ್ತು ಕೌರವರು ಗುರು ದ್ರೋಣಾಚಾರ್ಯರ ಆಶ್ರಮದಲ್ಲಿ ಶಸ್ತ್ರಾಸ್ತ್ರ ವಿದ್ಯೆ ಮತ್ತು ಧನುರ್ವಿದ್ಯೆಯನ್ನು ಕಲಿಯುತ್ತಿದ್ದರು. ಎಲ್ಲಾ ಶಿಷ್ಯರು ತಮ್ಮದೇ ಆದ ಪ್ರತಿಭೆಯನ್ನು ಹೊಂದಿದ್ದರು. ಆದರೆ ಅರ್ಜುನನು ಬಿಲ್ವಿದ್ಯೆಯಲ್ಲಿ ಅತ್ಯಂತ ಶ್ರೇಷ್ಠನಾಗಿದ್ದನು. ಒಂದು ದಿನ ಗುರು ದ್ರೋಣರು ತಮ್ಮ ಶಿಷ್ಯರ ಏಕಾಗ್ರತೆಯನ್ನು ಅಂದ್ರೆ ಕಾನ್ಸಂಟ್ರೇಷನ್ ಅನ್ನು ಪರೀಕ್ಷಿಸಲು ನಿರ್ಧರಿಸಿದರು. ಪರೀಕ್ಷೆಯ ಸಿದ್ಧತೆ. ದ್ರೋಣರು ಒಂದು ಕೃತಕವಾದ ಮರದ ಹಕ್ಕಿಯನ್ನು ಮಾಡಿಸಿ ಅದನ್ನು ಆಶ್ರಮದ ಸಮೀಪವಿದ್ದ ಒಂದು ದೊಡ್ಡ ಮರದ ಕೊಂಬೆಯ ಮೇಲೆ ಇಟ್ಟರು. ನಂತರ ಅವರು ಎಲ್ಲಾ ರಾಜಕುಮಾರರನ್ನು ಕರೆದು ಪರೀಕ್ಷೆಯ ನಿಯಮವನ್ನು ವಿವರಿಸಿದರು. ಆ ಮರದ ಮೇಲಿರುವ ಹಕ್ಕಿಯ ಕಣ್ಣಿಗೆ ನೀವು ಬಾಣ ಹೊಡೆಯಬೇಕು. ಆದರೆ ಬಾಣ ಬಿಡುವ ಮುನ್ನ ನಾನು ಕೇಳುವ ಪ್ರಶ್ನೆಗೆ ನೀವು ಉತ್ತರಿಸಬೇಕು ಎಂದು ದ್ರೋಣರು ಹೇಳಿದರು. ಶಿಷ್ಯರ ಸರದಿ. ಮೊದಲಿಗೆ ಯುಧಿಷ್ಠಿರನ ಸರದಿ ಬಂದಿತು. ಅವನು ಬಿಲ್ಲು ಬಾಣ ಹಿಡಿದು ಗುರಿಯಿಟ್ಟನು. ದ್ರೋಣರು, ಯುಧಿಷ್ಠಿರ, ನಿನಗೀಗ ಏನು ಕಾಣುತ್ತಿದೆ? ಮರ, ಎಲೆಗಳು ಅಥವಾ ನಾನು ಕಾಣುತ್ತಿದ್ದೇನೆಯೇ ಎಂದು ಕೇಳಿದರು. ಅದಕ್ಕೆ ಯುಧಿಷ್ಠಿರನು, ಗುರುಗಳೇ, ನನಗೆ ಮರವೂ ಕಾಣುತ್ತಿಲ್ಲ, ಎಲೆಗಳೂ ಕಾಣುತ್ತಿಲ್ಲ, ನೀವೂ ಕಾಣುತ್ತಿಲ್ಲ, ನನಗೆ ಕೇವಲ ಆ ಹಕ್ಕಿಯ ಕಣ್ಣು ಮಾತ್ರ ಕಾಣುತ್ತಿದೆ ಎಂದು ಉತ್ತರಿಸಿದನು. ದ್ರೋಣರ ಮುಖದಲ್ಲಿ ಮಂದಹಾಸ ಮೂಡಿತು. ಹಾಗಾದರೆ ಈಗ ಬಾಣವನ್ನು ಬಿಡು ಎಂದು ಆಜ್ಞಾಪಿಸಿದರು. ಅರ್ಜುನನು ಬಿಟ್ಟ ಬಾಣವು ನೇರವಾಗಿ ಹೋಗಿ ಆ ಮರದ ಹಕ್ಕಿಯ ಕಣ್ಣನ್ನೇ ಭೇದಿಸಿತು. ಗುರು ದ್ರೋಣರು ಅರ್ಜುನನ ಬೆನ್ನು ತಟ್ಟಿ ಆತನ ಏಕಾಗ್ರತೆಯನ್ನು ಶ್ಲಾಘಿಸಿದರು. ಮುಂದೆ ಇದೇ ಏಕಾಗ್ರತೆಯಿಂದ ಅರ್ಜುನನು ಪ್ರಪಂಚದ ಶ್ರೇಷ್ಠ ಬಿಲ್ಗಾರನಾದನು. ಕಥೆಯ ನೀತಿ. ನಾವು ಯಾವುದೇ ಕೆಲಸವನ್ನು ಮಾಡುವಾಗ ಅಥವಾ ಗುರಿಯನ್ನು ಸಾಧಿಸುವಾಗ ನಮ್ಮ ಸಂಪೂರ್ಣ ಗಮನ ಕೇವಲ